ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ 11 ಮಿನಿಟ್ ಶೋದಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ SSC, MTS, CHSL, GD, CGL, CPO ಹಾಗೆ SSCಯ ವಿವಿಧ ಎಕ್ಸಾಮ್ಗಳಲ್ಲಿ ಕೇಳಬಹುದಾದಂತಹ ಇಂಗ್ಲಿಷ್ ಇಡಿಯಂ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ 11 ನಿಮಿಷದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಇಡಿಯಮ್ಸ್ನ ನಾವು ನೋಡ್ಕೊಳ್ಳೋಣ. ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ 11 ಮಿನಿಟ್ಸಲ್ಲಿ ಸ್ವಲ್ಪ ಕವರ್ ಮಾಡೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಹೇಳೋದಾಗಿರುತ್ತೆ ನಾರ್ಮಲ್ ನಾನು ಹೇಳೋದಕ್ಕಿಂತ. ಸೊ ಪ್ಲೀಸ್ ನೀವು 0.9x ಇಟ್ಕೊಂಡು ನೋಡಿ, ಸರಿನಾ? ನಿಮಗೆ ಖಂಡಿತವಾಗೂ ಉಪಯೋಗ ಆಗುತ್ತೆ. ಸೊ ಏನಿದೆ ಮೊದಲ ಪ್ರಶ್ನೆ, ಅಬೋವ್ ಬೋರ್ಡ್ ಅಂತ ಕೊಟ್ಟಿದ್ದಾನೆ. ಅಬೋವ್ ಬೋರ್ಡ್ ಅಂದರೆ ಮೀನಿಂಗ್ ಏನಾಗುತ್ತೆ? ಅಬೋವ್ ಬೋರ್ಡ್ ಅಂತಂದರೆ ನಾವೇನಂತ ಹೇಳ್ತೀವಿ, ಹಾನೆಸ್ಟ್, ಫ್ರ್ಯಾಂಕ್ ಮತ್ತು ಲೀಗಲ್ ಆಗಿರ್ತಕ್ಕಂತಹ ವ್ಯಕ್ತಿಯನ್ನು ನಾವು ಏನಂತ ಕರಿತೀವಿ ಅಂದರೆ ಅಬೋವ್ ಬೋರ್ಡ್ ಅಂತ ಕರಿತೀವಿ, ಸರಿನಾ? ಮೀನ್ಸ್ ನಾರ್ಮಲ್ ಎಲ್ಲರೂ ಕೂಡ ಬೋರ್ಡ್ ಲೆವೆಲಲ್ಲಿ ಇರ್ತಾರೆ, ಅವ್ರು ಏನಿದಾರಲ್ವಾ ಹಾನೆಸ್ಟ್ ಪರ್ಸನ್ಗಳು ಯಾವತ್ತೂ ಕೂಡ ಅಬೋವ್ ಬೋರ್ಡ್ ಇರ್ತಾರೆ, ಸರಿನಾ? ಬೋರ್ಡಿನ ಮುಂದ್ಗಡೆ ಇರ್ತಾರೆ, ಟೀಚರ್ ಮುಂದೆ ನಿಂತಿರ್ತಾರೆ ಅಂತ ಹೇಳ್ಬೋದು ಇದನ್ನು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಫಾಲ್ ಬಿಟ್ವೀನ್ ಟೂ ಸ್ಟೂಲ್ಸ್ ಅಂತ ಕೊಟ್ಟಿದ್ದಾನೆ. ಫಾಲ್ ಬಿಟ್ವೀನ್ ಟೂ ಸ್ಟೂಲ್ಸ್ ಅಂದರೆ ಎರಡು ಸ್ಟೂಲ್ಗಳನ್ನು ಮಧ್ಯೆ ಬೀಳೋದು. ಸೊ ಅದಕ್ಕೇನಾಗುತ್ತೆ? ಮೀನ್ಸ್ ಫೇಲ್ ಟು ಅಚೀವ್ ಐದರ್ ಟು ಏಮ್ಸ್. ನಾನು ಇದನ್ನು ಮಾಡಲ್ಲ, ಗೌರ್ಮೆಂಟ್ ನೌಕರಿ ಮಾಡಲ್ಲ, ಅಥವಾ ಈ ಒಂದು ಪ್ರೈವೇಟ್ ನೌಕರಿ ಮಾಡಲ್ಲ ಅಂತ ಅದರಲ್ಲೇ ಏನು ಅಂದರೆ ಚಿಂತೆ ಮಾಡ್ತಾ ಎರಡರಲ್ಲೂ ಕೂಡ ಆಗದೆ ನಡುವು ಬೀಳೋದಕ್ಕೆ ನಾವು ಏನಂತ ಹೇಳ್ತೀವಿ ಅಂದರೆ ಫಾಲ್ ಬಿಟ್ವೀನ್ ಟೂ ಸ್ಟೂಲ್ಸ್ ಅಂತ ಕರಿತೀವಿ. ಸೊ ಎರಡು ಯೋಚನೆಗಳ ಮಧ್ಯೆ ನಾವು ಬೀಳೋದನ್ನು ಅಥವಾ ಎರಡು ಗುರಿಗಳ ಮಧ್ಯೆ ನಾವು ಬೀಳೋದನ್ನು ನಾವು ಏನಂತ ಕರಿತೀವಿ ಅಂದರೆ ಫಾಲ್ ಬಿಟ್ವೀನ್ ಟೂ ಸ್ಟೂಲ್ಸ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಟೈಡ್ ಟು ದ ಎಪ್ರಾನ್ ಸ್ಟ್ರಿಂಗ್ಸ್ ಆಫ್ ಅಂತ ಕೊಟ್ಟಿದ್ದಾನೆ, ಸರಿನಾ? ಟೈಡ್ ಟು ಎಪ್ರಾನ್ ಸ್ಟ್ರಿಂಗ್ಸ್ ಆಫ್ ಅಂದರೆ ಏನು? ಮೀನ್ಸ್ ಈ ಟು ಬಿ ಡಾಮಿನೇಟೆಡ್ ಬೈ, ಸ್ಪೆಷಲಿ ಹೇಳಬೇಕಂದ್ರೆ ಮಹಿಳೆಯರಿಂದ ಡಾಮಿನೇಟ್ ಆಗ್ತಾರಲ್ವಾ, ಸೊ ಅವರನ್ನು ನಾವೇನಂತ ಕರಿತೀವಿ ಅಂತಂದರೆ ಟೈಡ್ ಟು ದ ಅಪ್ರಾನ್ ಸ್ಟ್ರಿಂಗ್ಸ್ ಅಂತ ಹೇಳ್ತೀವಿ, ಸರಿನಾ? ಏನು ಅಂತಂದರೆ ಅಪ್ರಾನ್ ಸ್ಟ್ರಿಂಗ್ಸ್, ಟೈಡ್ ಟು ದ ಅಪ್ರಾನ್ ಸ್ಟ್ರಿಂಗ್ಸ್ ಅಂದರೆ ಟು ಬಿ ಡಾಮಿನೇಟೆಡ್ ಬೈ ಸಮ್ ವುಮೆನ್ ಅಂತ. ಮೀನ್ಸ್ ಅವ್ರ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ತಾಯಿ ಆಗಿರ್ಬೋದು, ಇಲ್ಲ ಅಂತಂದರೆ ತಂಗಿ ಆಗಿರ್ಬೋದು, ಇಲ್ಲ ಅಂದರೆ ವೈಫ್ ಆಗಿರ್ಬೋದು. ಸೊ ಆ ರೀತಿ ಒಂದು ಮಹಿಳೆಯಿಂದ ಡಾಮಿನೇಟ್ ಆಗಿರ್ತಕ್ಕಂಥ ಪುರುಷನನ್ನು ನಾವು ಏನಂತ ಕರಿತೀವಿ ಅಂದರೆ ಟೈಡ್ ಟು ದ ಅಪ್ರಾನ್ ಸ್ಟ್ರಿಂಗ್ಸ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಏನಿದೆ ಅಂದರೆ ವೈಲ್ಡ್ ಕ್ಯಾಟ್ ಸ್ಟ್ರೈಕ್ ಅಂತ ಕೊಟ್ಟಿದ್ದಾನೆ. ವೈಲ್ಡ್ ಕ್ಯಾಟ್ ಸ್ಟ್ರೈಕ್ ಅಂದರೆ ಏನಾಗುತ್ತೆ ಮೀನಿಂಗ್ ಹೇಳ್ಬೋದಾ? ವೈಲ್ಡ್ ಕ್ಯಾಟ್ ಸ್ಟ್ರೈಕ್ ಅಂತ. ವೈಲ್ಡ್ ಕ್ಯಾಟ್ ಸ್ಟ್ರೈಕ್ ಅಂದರೆ ಏನಾಗುತ್ತೆ? ಸ್ಟ್ರೈಕ್ ನಾಟ್ ಅಪ್ರೂವ್ಡ್ ಬೈ ದ ಟ್ರೇಡ್ ಯೂನಿಯನ್. ಈ ಟ್ರೇಡ್ ಯೂನಿಯನಿಂದ ಅಪ್ರೂವ್ ಆಗದೇ ಇರ್ತಕ್ಕಂಥ ಸ್ಟ್ರೈಕನ್ನು ನಾವೇನಂತ ಕರಿತೀವಿ ಅಂದರೆ ವೈಲ್ಡ್ ಕ್ಯಾಟ್ ಸ್ಟ್ರೈಕ್ ಅಂತ ಹೇಳ್ತೀವಿ, ಸರಿನಾ? ನಾರ್ಮಲ್ ಮನೆಯ ಒಂದು ಬಿಲ್ಲಿ ಹೇಗಿರುತ್ತೆ, ಮೀನ್ಸ್ ಮನೆಯ ಕ್ಯಾಟ್ ಹೇಗಿರುತ್ತೆ, ನಾವು ಒಪ್ಪಿದ್ರೆ ಅದೆಲ್ಲವೂ ಕೂಡ ಮಾಡುತ್ತೆ. ಬಟ್ ವೈಲ್ಡ್ ಕ್ಯಾಟ್ ಹೇಗಿರುತ್ತೆ ಅಂದರೆ ಒಪ್ಪಲಿಲ್ಲ ಅಂದರೂ ಕೂಡ ಮಾಡುತ್ತೆ ಅಂತ ಇದರ ಅರ್ಥ ಕೊಡುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಓಕೆ, ಇದು ಇವಾಗ ನೆಕ್ಸ್ಟ್ ಇಡಿಕ್ವಿಟಿ ಏನಿದೆ ಅಲ್ವಾ, ಸೊ ಈ ಲೆವೆಲಲ್ಲಿ ತರ್ತಾ ಇದ್ದಾನೆ ಕ್ವಶನ್. ಇವಾಗ ನೀವು ಲಾಸ್ಟ್ ನೋಡಿರ್ಬೋದು CGL ಎಕ್ಸಾಮಲ್ಲಿ ಈ ಲೆವೆಲಲ್ಲಿ ಬಂದಿದೆ ಕ್ವಶನ್. ಸೊ ಇದು ಕೂಡ ನಾವು ನೋಡ್ಕೊಂಡ್ಬಿಡೋಣ. ಏನಿದೆ ಬೈಟ್ ದ ಬುಲೆಟ್ ಅಂತ. ಬೈಟ್ ದ ಬುಲೆಟ್ ಬ್ರೇವ್ಲಿ ಅಂದರೆ ಏನು ಅಂತಂದರೆ ಟು ಫೇಸ್ ಡಿಫಿಕಲ್ಟ್ ಸಿಚುವೇಶನ್. ಹೌದಾ? ಒಂದೇದು ಕರೆಕ್ಟ್ ಇದೆಯಾ? ಓಕೆ, ಒಂದೇದು ಕರೆಕ್ಟ್ ಇದೆ. ಸೊ ಒಂದೆಲ್ಲ ಕಡೆ ಇದೆಯಾ? ಓಕೆ, ಎಲ್ಲ ಕಡೆ ಇದೆ. ಸೊ ಇಲ್ಲಿ ಒಂದಿಲ್ಲ, ಸೊ ಇದನ್ನು ತೆಗೆದಾಕ್ಬಿಡೋಣ. ಸೊ ಏನು ಕೊಟ್ಟಿದ್ದಾನೆ ನೆಕ್ಸ್ಟ್ ಆಪ್ಷನ್ನು ಬ್ರೇಕ್ ದ ಐಸ್ ಅಂತ ಕೊಟ್ಟಿದ್ದಾನೆ. ಬ್ರೇಕ್ ದ ಐಸ್ ಅಂತಂದರೆ ಏನು? ಟು ಇನಿಷಿಯೇಟ್ ದ ಕನ್ವರ್ಜೇಷನ್ ಅಂತ ಹೇಳ್ಬೋದು, ಸರಿನಾ? ಇಬ್ಬರು ಕೂಡ ಸೈಲೆಂಟ್ ಆಗಿ ನಿಂತಿರ್ತಾರೆ, ಒಬ್ರು ಬ್ರೇಕ್ ದ ಐಸ್ ಮಾಡಬೇಕು. ಸೊ ಅವಾಗ ಮಾತಾಡೋದಾಗುತ್ತೆ, ಸೊ ಒಂದು ರಿಲೇಷನ್ಶಿಪ್ ಉಳಿಯುತ್ತೆ ಅಂತ ಹೇಳ್ಬೋದೇನೋ, ಸರಿನಾ? ಬ್ರೇಕ್ ದ ಐಸ್ ಹಾಗೆ ನೆನಪಿಟ್ಕೊಳ್ಳಿ, ಸೊ ನಿಮ್ಗೆ ಸಿಂಪಲ್ ಆಗಿ ನೆನಪುಳಿತದೆ. ಆ್ಯಂಡ್ ದೆನ್ ಹಿಟ್ ದ ಸ್ಯಾಕ್ ಅಂದರೆ ಏನು? ಹಿಟ್ ದ ಸ್ಯಾಕ್ ಅಂದರೆ ಏನಿಲ್ಲ, ಹಿಟ್ ದ ಬೆಡ್ ಅಂದಾಗೆ. ಸೊ ಮೀನ್ಸ್ ಹೋಗಿ ಮಲ್ಕೋ ಅಂದಾಗ ಅದರ ಅರ್ಥ. ಸೊ ಹಿಟ್ ದ ಸ್ಯಾಕ್ ಅಂದರೆ ಟು ಗೋ ಟು ಸ್ಲೀಪ್ ಅಂತ ಅರ್ಥ ಕೊಡುತ್ತೆ. ಸೊ ಇದು ಕೂಡ ಸರಿಯಾಗಿದೆ. ಹೌದು, 1 2 3 3 ಸರಿಯಾಗಿದ್ದಾವೆ. ಸೊ ಇಲ್ಲಿ 2 ಇಲ್ಲ, ಇದನ್ನು ತೆಗೆದಾಕ್ಬಿಡಿ. ಆ್ಯಂಡ್ ದೆನ್ ಇಲ್ಲಿ ಓಕೆ, ಇದನ್ನಾಗುತ್ತಾ. ಸೊ ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂತಂದರೆ ಮೀನ್ಸ್ ಹೇಳಿಕೆ 4 ಒನ್ಸ್ ಇನ್ ಅ ಬ್ಲೂ ಮೂನ್ ಅಂತ ಕೊಟ್ಟಿದ್ದಾನೆ. ಒನ್ಸ್ ಇನ್ ಅ ಬ್ಲೂ ಮೂನ್ ಅಂತಂದರೆ ವೆರಿ ಫ್ರೀಕ್ವೆಂಟ್ಲಿ ಅಲ್ಲ, ಇದು ರಾಂಗ್ ಇದೆ ನೋಡಿ. ಸೊ ಯಾಕೆ ರಾಂಗ್ ಇದೆ ಅಂದರೆ ವೆರಿ ಫ್ರೀಕ್ವೆಂಟ್ಲಿ ಆಗಬಾರ್ದಾಗಿತ್ತು, ರೇರ್ಲಿ ಅಂತ ಆಗಬೇಕಾಗಿತ್ತು, ಸರಿನಾ? ರೇರ್ಲಿ ಅಂತ ಹೇಳ್ತೀವಿ, ಸರಿನಾ? ಒನ್ಸ್ ಇನ್ ಅ ಬ್ಲೂ ಮೂನ್ ಅಂತಂದರೆ ರೇರ್ಲಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಆಗುತ್ತೆ. 1 2 ಮತ್ತು 3 ಮಾತ್ರ ಅಂತ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ದ ಬಾಲ್ ಈಸ್ ಇನ್ ಯುವರ್ ಕೋರ್ಟ್. ದ ಬಾಲ್ ಈಸ್ ಇನ್ ಯುವರ್ ಕೋರ್ಟ್. ಡಿಸಿಷನ್ ನಿನ್ನ ಕಡೆ ಬಿಟ್ಟಿದ್ದಾಗಿದೆ. ಸೊ ಡಿಸಿಷನ್ ಇವಾಗ ನೀನೇ ತಗೋ, ಇವಾಗ ನಿನ್ನ ಟರ್ನ್ ಇದೆ, ನೀನು ತಗೋ. ಇವಾಗ ನಿನ್ನ ಬಾಲು ನಿನ್ನ ಒಂದು ಕೋರ್ಟಲ್ಲಿದೆ, ನೀನು ಹೊಡಿಬೇಕು ಇವಾಗ ಅಂತ ಹೇಳುತ್ತೆ. ಮೀನ್ಸ್ ಇಟ್ಸ್ ಯುವರ್ ಟರ್ನ್ ಟು ಮೇಕ್ ಅ ಡಿಸಿಷನ್ ಆರ್ ಆ್ಯಕ್ಷನ್ ಅಂತ ಇದಕ್ಕೆ ಅರ್ಥ ಕೊಡುತ್ತೆ, ಸರಿನಾ? ಸೊ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಬ್ರೇಕ್ಔಟ್ ಅಂತ ಇದೆ. ಬ್ರೇಕ್ಔಟ್ ಅಂದರೆ ಏನು? ಬ್ರೇಕ್ಔಟ್ ಅಂದರೆ ಅದಕ್ಕೆ ಇಡಿಯಂ ಮೀನಿಂಗ್ ಏನಾಗುತ್ತೆ ಹೇಳ್ಬೋದಾ? ಏನು? ಟು ಸ್ಪ್ರೆಡ್ ಸಡನ್ಲಿ ಅಂತ ಆಗುತ್ತೆ, ಸರಿನಾ? ಈ ಕೋವಿಡ್ ಹೇಗಿತ್ತು ಅಲ್ವಾ, ಅದು ಬ್ರೇಕ್ಔಟ್ ಆಗಿತ್ತು. ಬ್ರೇಕ್ಔಟ್ ಅಂದರೆ ಏನಂತ ಹೇಳ್ತೀವಿ ನಾವು? ಟು ಸ್ಪ್ರೆಡ್ ಸಡನ್ಲಿ ಅಂತ ಹೇಳ್ತೀವಿ, ಸರಿನಾ? ಸೊ ಇದು ನಿಮಗೆ ಕ್ಲೋಸ್ ಟೆಸ್ಟಲ್ಲೂ ಕೂಡ ಸಾಕಷ್ಟು ಸರಿ ಕೊಡ್ತಾನೆ ಇದನ್ನು, ಯಾವುದು ಬ್ರೇಕ್ಔಟ್ ಅನ್ನೋದನ್ನ, ಸರಿನಾ? ಬ್ರೇಕ್ಔಟು, ಬ್ರೇಕಪ್, ಬ್ರೇಕ್ ಡೌನ್ ಅನ್ನೋದು ಈ 3 ವರ್ಡ್ಗಳು ನಿಮಗೆ ಬರ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಟಿಕಲ್ಡ್ ಪಿಂಕ್ ಅಂತ ಕೊಟ್ಟಿದ್ದಾನೆ. ವಾಟ್ ಯು ಮೀನ್ ಬೈ ಟಿಕಲ್ಡ್ ಪಿಂಕ್? ಟಿಕಲ್ಡ್ ಪಿಂಕ್ ಅಂದರೆ ಏನಂತ ಹೇಳ್ಬೋದಾ? ಟು ಬಿ ಎಕ್ಸ್ಟ್ರೀಮ್ಲಿ ಪ್ಲೀಸ್ಡ್ ಅಂತ, ಸರಿನಾ? ಏನಾಗಂತ ಆಗುತ್ತೆ? ಟು ಬಿ ಎಕ್ಸ್ಟ್ರೀಮ್ಲಿ ಪ್ಲೀಸ್ಡ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಯಾವುದು? ಆಪ್ಷನ್ ಬಿ, ಟು ಬಿ ಎಕ್ಸ್ಟ್ರೀಮ್ಲಿ ಪ್ಲೀಸ್ ಮಾಡ್ತೀವಲ್ವಾ, ಸೊ ಅದನ್ನು ನಾವು ಎಕ್ಸ್ಟ್ರೀಮ್ಲಿ ಮಾಡೋದನ್ನು ನಾವೇನಂತ ಹೇಳ್ತೀವಿ ಅಂದರೆ ಟಿಕಲ್ಡ್ ಪಿಂಕ್ ಅಂತ ಕರಿತೀವಿ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಟ್ರೋಜನ್ ಹಾರ್ಸ್ ಅಂತ ಕೊಟ್ಟಿದ್ದಾನೆ. ವಾಟ್ ಯು ಮೀನ್ ಬೈ ಟ್ರೋಜನ್ ಹಾರ್ಸ್? ಟ್ರೋಜನ್ ಹಾರ್ಸ್ ಅಂದರೆ ಏನಂತ ಅರ್ಥ ಆಗುತ್ತೆ? ಟ್ರೋಜನ್ ಹಾರ್ಸ್ ಅಂದರೆ ನಾವೇನಂತ ಹೇಳ್ತೀವಿ ಅಂದರೆ ಆ ಡಿಸೆಪ್ಟಿವ್ ಸ್ಟ್ರಾಟಜಿ ಅಂತ ಹೇಳ್ತೀವಿ, ಸರಿನಾ? ಒಂದು
ಹಾಳಾಗ್ತಕ್ಕಂಥ ಒಂದು ಸ್ಟ್ರಾಟಜಿ ಅಂತ ಹೇಳ್ತೀವಿ. ಮೀನ್ಸ್ ಅದು ನಾಶವಾಗ್ತಂಥ ಸ್ಟ್ರಾಟಜಿ ಅಂತ ಹೇಳ್ಬೋದು. ಸೊ ಆ ಡಿಸಿಪ್ಟಿವ್ ಸ್ಟ್ರಾಟಜಿ ಅಂತ ಇದಕ್ಕೆ ಅರ್ಥ ಕೊಡುತ್ತೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಟ್ರೋಜನ್ ಹಾರ್ಸ್ ಅಂದರೆ ಆ ಡಿಸಿಪ್ಟಿವ್ ಸ್ಟ್ರಾಟಜಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಹೇಳಿಕೆ ಮೇಲೆ ಪ್ರಶ್ನೆ ಇದೆ, ಏನಿದೆ ಅಂತಂದರೆ ಸ್ಪಿಲ್ ದ ಬೀನ್ಸ್ ಅಂತ ಇದೆ. ಸ್ಪಿಲ್ ದ ಬೀನ್ಸ್ ಅಂದರೆ ಏನು? ಟು ಕೀಪ್ ಸೀಕ್ರೆಟ್ ಅಲ್ಲ, ಸೀಕ್ರೆಟನ್ನು ಹೊರಗೆ ಹಾಕೋದು. ಸೊ ಇದು ರಾಂಗ್ ಆಗುತ್ತೆ ನೋಡಿ. ಓಕೆ, ಎಲ್ಲೆಲ್ಲಿ ಒಂದಿದೆ ಅಲ್ವಾ, ತೆಗೆದು ಹಾಕಿಬಿಡಿ ಇದನ್ನು. ಸೊ ಓಕೆ, ಒಂದಿದೆ ತೆಗೆದಾಕ್ಬಿಡಿ, ಆ್ಯಂಡ್ ದೆನ್ ಒಂದಿದೆ ತೆಗೆದಾಕ್ಬಿಡಿ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 3 ಮತ್ತು 4 ಮಾತ್ರ ಆಗಿರುತ್ತೆ. ಸೊ ಓಕೆ, ಎರಡನ್ನ ಒಂದನ್ನು ರಾಂಗ್ ಮಾಡೋಣವಾ? ಏನಿದೆ? ಬಾರ್ಕ್ ಅಪ್ ದ ರಾಂಗ್ ಟ್ರೀ ಅಂತ ಕೊಟ್ಟಿದ್ದಾನೆ. ಸರಿನಾ? ಬಾರ್ಕ್ ಅಪ್ ದ ರಾಂಗ್ ಟ್ರೀ ಅಂತಂದರೆ ಕಂಪ್ಲೀಟ್ಲಿ ರಾಂಗ್ ಅದು. ಓಕೆ, ಯಾರೋ ತಪ್ಪು ಮನುಷ್ಯನ ಮುಂದೆ ನಾವು ಹೋಗಿ ಒದರಾಡೋದಲ್ಲ. ಓಕೆ, ಕರೆಕ್ಟ್ ಆಗಿರ್ತಕ್ಕಂಥ ವ್ಯಕ್ತಿಯ ಮುಂದೆ ನಾವು ಚೀರಾಡಬೇಕು ಅಂತ ಹೇಳ್ಬಹುದು. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಇದು ಆಗೋದಿಲ್ಲ. ಸೊ ಬಿ ರಾಂಗ್ ಆಗುತ್ತೆ. ಯಾಕಂದರೆ ಬಾರ್ಕ್ ಅಪ್ ದ ರಾಂಗ್ ಟ್ರೀ ಅಂದರೆ ಏನು ಅಂದರೆ ತಪ್ಪು ಮನುಷ್ಯನ ಮುಂದೆ ನಾವು ಹೋಗಿ ಚೀರಾಡೋದು, ಕಿರ್ಚಾಡೋದು, ಅದರಾಡೋದು ಅಂತ ಆಗುತ್ತೆ. ಓಕೆ, ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ 3 ಮತ್ತು ಆಪ್ಷನ್ 4 ಅಲ್ವಾ, ಇದು ಸರಿಯಾಗುತ್ತೆ. ಮೀನ್ಸ್ ಬರ್ನ್ ದ ಮಿಡ್ ನೈಟ್ ಆಯಿಲ್. ಇವಾಗ ನೀವು ಏನಾದರೂ ಸೆಲೆಕ್ಷನ್ ತೊಗೊಳ್ಬೇಕು ಅಂದರೆ ನಿಮ್ಮ ಮಿಡ್ ನೈಟ್ ಆಯಿಲ್ ಏನಿದೆ ಅಲ್ವಾ, ಬರ್ನ್ ಆಗಬೇಕು. ಮೀನ್ಸ್ ರಾತ್ರಿ ಬೆಳಗ್ಗೆ ನೀವು ಜಾಗರಣೆ ಮಾಡಿ ಓದಬೇಕು ಅಂತ ಹೇಳುತ್ತೆ. ಸೊ ಟು ವರ್ಕ್ ಲೇಟ್ ನೈಟ್ ಅಂತ. ಸೊ ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ಕಾಲ್ ಇಟ್ ಅ ಡೇ ಅಂತಂದರೆ ಇವಾಗ ಸ್ಟಾಪ್ ಮಾಡೋದು ವರ್ಕಿಂಗನ್ನು. ಓಕೆ, ನೀವೇನಾದರೂ ಕಾಲ್ ಇಟ್ ಅ ಡೇ ಮಾಡಿದ್ರೆ ಈ ಮಿಡ್ ನೈಟ್ ಆಯಿಲ್ ಏನಿದೆ ಅಲ್ವೋ ಬರ್ನ್ ಆಗಲ್ಲ. ಸೊ ಸೆಲೆಕ್ಷನ್ ಕೂಡ ಆಗಲ್ಲ. ಎರಡೂ ಕೂಡ ಅಪೋಸಿಟ್ ವರ್ಡ್ಗಳಿದಾವೆ ನೋಡಿ. ಮೀನ್ಸ್ ಅಪೋಸಿಟ್ ಇಡಿಯಮ್ಸ್ಗಳು ಇದ್ದಾವೆ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಟೇಕ್ ದ ಹೀಟ್ ಅಂತ ಕೊಟ್ಟಿದ್ದಾನೆ. ಟೇಕ್ ದ ಹೀಟ್ ಅಂದರೆ ಏನು ಹೇಳ್ಬೋದಾ? ಟೇಕ್ ದ ಹೀಟ್ ಅಂದರೆ ಏನಾಗುತ್ತೆ ಅರ್ಥ? ಟು ಮೀನ್ಸ್ ಟೇಕ್ ದ ಹೀಟ್ ಅಂತಂದರೆ ಎಕ್ಸೆಪ್ಟ್ ಮಾಡೋದು ಬ್ಲೇಮನ್ನು. ಈ ಸರಿನಾ? ಈ ಬ್ಲೇಮ್ ಏನಿದೆಲ್ಲ ಆ ಬ್ಲೇಮನ್ನು ಎಕ್ಸೆಪ್ಟ್ ಮಾಡೋಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಟು ಎಕ್ಸೆಪ್ಟ್ ದ ಬ್ಲೇಮನ್ನು ಟೇಕ್ ದ ಹೀಟ್ ಅಂತ ಕರಿತೀವಿ. ಸರಿನಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕ್ವೀರ್ ಸಂಬಡಿ ಸ್ಪಿಚ್ ಅಂತ ಕೊಟ್ಟಿದ್ದಾನೆ. ಕ್ವೀರ್ ಸಂಬಡಿ ಸ್ಪಿಚ್ ಅಂದರೆ ಏನು? ಮೀನ್ಸ್ ಇವಾಗ ಯಾರ್ದಾದ್ರೂ ಒಂದು ಯೋಜನೆಗಳನ್ನು ಹಾಳು ಮಾಡಿಬಿಡೋದು. ಓಕೆ, ಅವ್ರು ಏನಾದರೂ ಮಾಡ್ತಾ ಇರ್ತಾರೆ. ಯಾರೋ ಒಬ್ಬ ನಿಮ್ಮ ಗೊತ್ತಿದ್ದವ್ರು ಮಾಡ್ತಿರ್ತಾರಲ್ಲ, ನೀವೇ ಮಾಡ್ತಿರ್ತೀರಾ. ಸೊ ನಿಮ್ಮ ಯಾರೋ ಒಬ್ಬ ಫ್ರೆಂಡ್ ಬಂದು ಅದನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಾನೆ, ನಿಮ್ಮ ಎನಿಮಿ ಬಂದು ಅದನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಾನೆ. ಅದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಕ್ವೀರ್ ಸಂಬಡಿ ಸ್ಪಿಚ್ ಅಂತ ಹೇಳ್ತೀವಿ. ಮೀನ್ಸ್ ಅಪ್ಸೆಟ್ ಸಮ್ ಒನ್ಸ್ ಪ್ಲ್ಯಾನ್ ಅಂತ ಹೇಳ್ತೀವಿ. ಮೀನ್ಸ್ ಅಪ್ಸೆಟ್ ಸಮ್ ಒನ್ಸ್ ಪ್ಲ್ಯಾನ್ ಅಂತ ಅರ್ಥ ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ 13ನೇ ಪ್ರಶ್ನೆ ಏನಿದೆ ಅಂದರೆ ಆಲ್ ಇಯರ್ಸ್ ಅಂತ ಕೊಟ್ಟಿದ್ದಾನೆ. ಆಲ್ ಇಯರ್ಸ್ ಅಂದರೆ ಏನಾಗುತ್ತೆ? ಆಲ್ ಇಯರ್ಸ್ ಅಂತಂದರೆ ಕೀನ್ ಟು ಲಿಸನ್, ಕೇಳೋಕ್ಕೆ ನಾನು ಆತುರನಾಗಿದ್ದೇನೆ ಅಂತ ಅರ್ಥ ಕೊಡುತ್ತೆ. ಸರಿನಾ? ಏನು? ಕೀನ್ ಟು ಲಿಸನ್ ಅಂತ ಅರ್ಥ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಯೆಲ್ಲೋ ಬೆಲ್ಲಿಡ್ ಅಂತ ಕೊಟ್ಟಿದ್ದಾನೆ. ಯೆಲ್ಲೋ ಬೆಲ್ಲಿಡ್ ಅಂತಂದರೆ ಏನು? ಯೆಲ್ಲೋ ಬೆಲ್ಲಿಡ್ ಅಂದರೆ ಏನಾಗುತ್ತೆ ಹೇಳ್ಬೋದಾ? ಯೆಲ್ಲೋ ಬೆಲ್ಲಿಡ್ ಅಂತಂದರೆ ಕವಾರ್ಡ್ ಅಂತ ಫೀಲ್ ಆಗುತ್ತೆ. ಸರ್ ಏನಾಗುತ್ತೆ ಅಂದರೆ ಕವಾರ್ಡ್ ಅಂತ ಹೇಳ್ತೀವಿ. ಸರಿನಾ? ಕವಾರ್ಡ್ ಅಂತ ಹೇಳ್ತೀವಿ. ಕವಾರ್ಡ್ಸ್ ಅಂದರೆ ಏನಂತ ಹೇಳ್ಬೋದು ನಾವು? ಯೆಲ್ಲೋ ಬೆಲ್ಲಿಡ್ ಅಂತ ಹೇಳ್ಬೋದು. ಡರ್ಪೋಕ್ ಅಲ್ವಾ? ಕರೆಕ್ಟ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇದು ಕೂಡ ಹೇಳಿಕೆ ವೈಸ್ ಇದೆ. ಹೇಳಿಕೆ ವೈಸ್ ಏನಿದೆ ಅಂದರೆ ಕಟ್ ಕಾರ್ನರ್ಸ್ ಅಂತಂದರೆ ಟು ಡೂ ಸಮಥಿಂಗ್ ಚೀಪ್ಲಿ ಅಂತ ಕೊಟ್ಟಿದ್ದಾನೆ. ಸರಿಯಾಗುತ್ತಾ ಅಥವಾ ಸರಿಯಾಗಲ್ವಾ ಹೇಳ್ಬೋದಾ? ಸೊ ಸರಿಯಾಗುತ್ತೆ. ಕಟ್ ಕಾರ್ನರ್ಸ್ ಅಂತಂದರೆ ಓಕೆ, ಸಮ್ ಕಾರ್ನರ್ಸ್ಗಳನ್ನ ಕಟ್ ಮಾಡಿದ್ರು ಸೊ ಸ್ವಲ್ಪ ಉಳಿಯುತ್ತದೆ. ಟು ಡೂ ಸಮಥಿಂಗ್ ಚೀಪ್ಲಿ, ಕಡಿಮೆ ಚೀಪ್ ಖರ್ಚಲ್ಲಿ ನಾವು ಮಾಡ್ಬೋದು. ಕಾರ್ನರಲ್ಲಿ ನಾವು ಕೂಡ ನಾವು ಕಟ್ ಮಾಡಿದ್ರೆ ಹೌದು. ಆ್ಯಂಡ್ ದೆನ್ ಡೆವಿಲ್ ಅಡ್ವೊಕೇಟ್ ಅಂತ ಕೊಟ್ಟಿದ್ದಾನೆ. ಹೌದಾ? ಇದು ಸರಿಯಾಗುತ್ತೆ. ಡೆವಿಲ್ಸ್ ಅಡ್ವೊಕೇಟ್ ಅಂದರೆ ಸಮ್ಮನ್ ಹೂ ಆಲ್ವೇಸ್ ಸಪೋರ್ಟ್ಸ್ ಅಲ್ಲ, ಸಪೋರ್ಟ್ ಮಾಡದೇ ಇರತಕ್ಕಂತಹ ವ್ಯಕ್ತಿಯನ್ನು ನಾವು ಏನಂತ ಕರಿತೀವಿ ಅಂದರೆ ಡೆವಿಲ್ಸ್ ಅಡ್ವೊಕೇಟ್ ಅಂತ ಕರಿತೀವಿ. ಸೊ ಆಪ್ಷನ್ ಬಿ ರಾಂಗ್ ಇದೆ ನೋಡಿ ಇದಕ್ಕೆ. ಸರಿನಾ? ರಾಂಗ್ ಇದೆ. ಸೊ ಮೀನ್ಸ್ ಬಿ ಎಲ್ಲಿದೆ? ಆಪ್ಷನ್ ಎದಲ್ಲಿ ಬಿ ಇದೆ. ಆ್ಯಂಡ್ ದೆನ್ ಓಕೆ, ಆಪ್ಷನ್ ಸರಿಯಾಗಿಲ್ಲ, ಅದನ್ನು ಬಿಟ್ಟಾಕ್ಬಿಡಿ. ಸೊ ಇಲ್ಲಿ ನಿಮ್ಗೆ ಹೇಳ್ತೀನಿ ನೋಡಿ. ಸೊ ಇದು ಬಿ ಏನಿದೆ ಅಲ್ವಾ, ಇದು ಸಮ್ಮೋನ್ಸ್ ಹೂ ಸಪೋರ್ಟ್ಸ್ ಅಲ್ವಾ, ಸಮ್ಮೋನ್ ಆಲ್ವೇಸ್ ನಮ್ಮ ಅಪೋಸ್ ಇರ್ತಾರಲ್ವಾ, ಅವ್ರನ್ನ ನಾವೇನಂತ ಕರಿತೀವಿ ಅಂದರೆ ಡೆವಿಲ್ಸ್ ಅಡ್ವೊಕೇಟ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಫೇಸ್ ದ ಮ್ಯೂಸಿಕ್ ಅಂದರೆ ಏನು? ನಮ್ಮ ಒಂದು ತಪ್ಪುಗಳನ್ನು ನಾವು ಎಕ್ಸೆಪ್ಟ್ ಮಾಡ್ಕೊಳ್ಳೋದನ್ನು ನಾವು ಏನಂತ ಕರಿತೀವಿ ಅಂದರೆ ಫೇಸ್ ದ ಮ್ಯೂಸಿಕ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಗೆಟ್ ಅ ಟೇಸ್ಟ್ ಆಫ್ ಯುವರ್ ಓನ್ ಮೆಡಿಸಿನ್. ನೀನು ಹೇಗೆ ಅವ್ರಿಗೆ ಕೊಟ್ಟಿದ್ದೆ ಅದೇ ನಿನಗೆ ರಿಟರ್ನ್ ಬರುತ್ತೆ. ಟಿಟ್ ಫಾರ್ ಟ್ಯಾಟ್ ಅನ್ನೋದು ನಿನಗೆ ಬರುತ್ತೆ. ಕರ್ಮ ರಿಟರ್ನ್ಸ್ ಅಂತ ಏನು ಹೇಳ್ತೀವಲ್ವಾ, ಆ ಕರ್ಮ ರಿಟರ್ನ್ಸ್ ಅನ್ನು ನಾವು ಇಂಗ್ಲೀಷಲ್ಲಿ ಏನಂತ ಹೇಳ್ಬೋದು ಅಂದರೆ ಗೆಟ್ ಅ ಟೇಸ್ಟ್ ಆಫ್ ಯುವರ್ ಓನ್ ಮೆಡಿಸಿನ್ ಅಂತ ಹೇಳ್ಬೋದು. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 1, 3 ಮತ್ತು 4 ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಐ ಹೇಟ್ ಟು ಗೆಟ್ ಆಫ್ ಆನ್ ದ ರಾಂಗ್ ಫುಟ್ ಅಂತ. ಐ ಹೇಟ್ ಟು ಗೆಟ್ ಆಫ್ ಆನ್ ದ ರಾಂಗ್ ಫುಟ್. ಸೊ ಅದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಮೀನಿಂಗ್ ಏನಾಗುತ್ತೆ? ಟು ಸ್ಟಾರ್ಟ್ ರಿಲೇಷನ್ಶಿಪ್ ಅಥವಾ ಒಂದು ಯಾವುದೋ ಒಂದು ಆ್ಯಕ್ಟಿವಿಟಿನ ಕೆಟ್ಟದಾಗಿ ಸ್ಟಾರ್ಟ್ ಮಾಡೋದನ್ನು ನಾವೇನಂತ ಕರಿತೀವಿ ಅಂದರೆ ಐ ಹೇಟ್ ಟು ಗೆಟ್ ಆಫ್ ಆನ್ ದ ರಾಂಗ್ ಫುಟ್ ಅಂತ ಹೇಳ್ತೀವಿ. ಸರಿನಾ? ಸೊ ಏನು ಅಂತಂದರೆ ಒಂದು ರಿಲೇಷನ್ಶಿಪ್ ಆಗಿರಲಿಲ್ಲ ಅಂದರೆ ಯಾವುದೋ ಒಂದು ಆ್ಯಕ್ಟಿವಿಟಿ ಆಗಲಿ ಅದನ್ನು ಬ್ಯಾಡ್ಲಿ ಸ್ಟಾರ್ಟ್ ಮಾಡೋದು ಅಂತ ಅರ್ಥ ಕೊಡುತ್ತೆ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ 17ನೇ ಪ್ರಶ್ನೆ ಏನಿದೆ ಅಂದರೆ ಬ್ಯೂಟಿ ಆಫ್ ಇಟ್ ಅಂತ. ಬ್ಯೂಟಿ ಆಫ್ ಇಟ್ ಅಂದರೆ ಏನು? ಮೀನ್ಸ್ ಗುಡ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಸರಿನಾ? ಬ್ಯೂಟಿ ಆಫ್ ಇಟ್ ಇಟ್ ವಾಸ್ ಅ ಬ್ಯೂಟಿ ಆಫ್ ಇಟ್ ಅಂತ ಹೇಳ್ತೀವಲ್ವಾ. ಸೊ ಮೀನ್ಸ್ ಅದರಲ್ಲಿರ್ತಕ್ಕಂಥ ಗುಡ್ ಪಾಯಿಂಟ್ಸನ್ನು ನಾವು ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ 18ನೇ ಪ್ರಶ್ನೆ ಟು ಏಕ್ ಔಟ್ ಅಂತ. ಸರಿನಾ? ಟು ಏಕ್ ಔಟ್ ಅಂದರೆ ಮೀನಿಂಗ್ ಏನಾಗುತ್ತೆ? ಟು ಏಕ್ ಔಟ್ ಅಂದರೆ ನಾವೇನಂತ ಹೇಳ್ತೀವಿ ಅಂದರೆ ಟು ಸಪ್ಲಿಮೆಂಟ್ ಅಂತ ಹೇಳ್ತೀವಿ. ಸರಿನಾ? ಟು ಸಪ್ಲಿಮೆಂಟ್ ಎಡಿಷ್ನಲಿ ಅಂತ ಹೇಳ್ತೀವಲ್ವಾ. ಸೊ ಟು ಸಪ್ಲಿಮೆಂಟ್ ಟು ಎಡಿಷ್ನಲಿ ಅಂತ ಹೇಳ್ಬೋದು. ಸರಿನಾ? ಟು ಏಕ್ ಔಟ್ ಅಂದರೆ ಏನಂತ ಹೇಳ್ತೀವಿ ಅಂದರೆ ಟು ಸಪ್ಲಿಮೆಂಟ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ 19ನೇ ಪ್ರಶ್ನೆ ಏನಿದೆ ಅಂದರೆ ಬ್ರಿಂಗ್ ಅಬೌಟ್ ಅಂತ ಕೊಟ್ಟಿದ್ದಾನೆ. ವಾಟ್ ಯು ಮೀನ್ ಬೈ ಬ್ರಿಂಗ್ ಅಬೌಟ್ ಅಂದರೆ ಟು ಮೇಕ್ ಸಮಥಿಂಗ್ ಹ್ಯಾಪನ್ ಅಂತ ಅರ್ಥ ಕೊಡುತ್ತೆ. ಸರಿನಾ? ಏನು ಅಂತಂದರೆ ಟು ಮೇಕ್ ಸಮಥಿಂಗ್ ಹ್ಯಾಪನ್, ಏನಾದರೂ ಮಾಡೋಕ್ಕೆ ಆಗಕ್ಕೆ
ಅಂತ ಅರ್ಥ ಕೊಡುತ್ತೆ. ಹೆಸರನ್ನ ಯಾವುದು? ಬ್ರಿಂಗ್ ಅಬೌಟ್ ಅಂತ, ಟು ಮೇಕ್ ಸಮಥಿಂಗ್ ಹ್ಯಾಪನ್ ಅಂತ ಅರ್ಥ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ 20ನೇ ಪ್ರಶ್ನೆ ಏನಿದೆ ಅಂದರೆ ಇದು ಕೂಡ ಹೇಳಿಕೆ ಪ್ರಶ್ನೆ ಆಗಿದೆ. ಸೊ ಹೇಳಿಕೆಗಳಲ್ಲಿ ಯಾವುದಾಗುತ್ತೆ ಅಂತ ಹೇಳ್ಬೋದಾ? ಯಾವುದಾಗುತ್ತೆ? ಆಪ್ಷನ್ ಕೊಟ್ಟಿದ್ದಾನೆ. ಗಿವ್ ದ ಕೋಲ್ಡ್ ಶೋಲ್ಡರ್ ನಾವೇನಾದರೂ ಯಾರಿಗಾದರೂ ಕೊಟ್ವಿ ಅಂದರೆ ಅವ್ರನ್ನ ನಾವು ಇಗ್ನೋರ್ ಮಾಡ್ತಿದ್ದೀವಿ ಅಂತ ಅರ್ಥ ಆಗುತ್ತೆ, ಸರಿನಾ? ಸೊ ಮೀನ್ಸ್ ಯು ಆರ್ ಗಿವಿಂಗ್ ಅ ಕೋಲ್ಡ್ ಶೋಲ್ಡರ್ ಟು ಮೀ, ನೀನು ನನ್ನ ಇಗ್ನೋರ್ ಮಾಡ್ತಿದ್ಯಾ. ಆ್ಯಂಡ್ ದೆನ್ ಗೋ ದ ಎಕ್ಸ್ಟ್ರಾ ಮೈಲ್ ಅಂದರೆ ಇವಾಗ ಎಷ್ಟು ಎಫರ್ಟ್ ಆಗ್ತಿದೆಯೋ ಅದಕ್ಕಿಂತ ಹೆಚ್ಚಿಗೆ ಹಾಕೋದು, ಅದಕ್ಕೆ ಎಕ್ಸ್ಟ್ರಾ ಮೈಲ್ ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಹಿಟ್ ದ ನೇಲ್ ಆನ್ ದ ಹೆಡ್, ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳೋದು, ಸರಿನಾ? ಮೀನ್ಸ್ ಕರೆಕ್ಟ್ ಎಕ್ಸಾಕ್ಟ್ಲಿ ರೈಟ್ ಆಗಿರೋದನ್ನೇ ಹೇಳೋದು ಅಂತ ಅರ್ಥ ಕೊಡುತ್ತೆ ಅದಕ್ಕೆ. ಆ್ಯಂಡ್ ದೆನ್ ನೆಕ್ಸ್ಟ್ 4ನೇದು ಏನಿದೆ ಅಂದರೆ ಇನ್ ಹಾಟ್ ವಾಟರಲ್ಲಿ ನಮ್ಮ ಏನಾದರೂ ಕೈಯನ್ನು ಅದ್ದಿದ್ರೆ ನಾವು ಏನಾಗ್ತೀವಿ? ಟ್ರಾವೆಲಲ್ಲಿ ಇರ್ತೀವಿ. ಸೊ ಅದಕ್ಕೆ ಆಪ್ಷನ್ ಎ ಬಿ ಸಿ ಡಿ ಏನಿದಾವಲ್ಲ, ಮೀನ್ಸ್ ಹೇಳಿಕೆ 1 2 3 4 ಕೂಡ ಸರಿಯಾಗಿದ್ದಾವೆ. ಸೊ ಆಲ್ 4 ಆರ್ ರೈಟ್ ಅಂತ ಹೇಳ್ಬೋದು. 1 2 3 4 ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 21ನೇ ಪ್ರಶ್ನೆ, ರಸ್ಟ್ ಬಕೆಟ್ ಅಂತ ಕೊಟ್ಟಿದ್ದಾನೆ. ವಾಟ್ ಯು ಮೀನ್ ಬೈ ರಸ್ಟ್ ಬಕೆಟ್? ರಸ್ಟ್ ಬಕೆಟ್ ಅಂದರೆ ನಾವೇನಂತ ಹೇಳ್ತೀವಿ? ಆ ವೆಹಿಕಲ್ ದಟ್ ಈಸ್ ಓಲ್ಡ್ ಆರ್ ಆಲ್ಮೋಸ್ಟ್ ಬ್ರೋಕನ್ ಅಂತ ಇದಕ್ಕೆ ಸರಿಯಾದ ಉತ್ತರ ಕೊಡುತ್ತೆ, ಸರಿನಾ? ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ ವೆಹಿಕಲ್ ದಟ್ ಈಸ್ ಓಲ್ಡ್ ಆರ್ ಆಲ್ಮೋಸ್ಟ್ ಬ್ರೋಕನ್. ಸೊ ಇದಾಗಿತ್ತು ಇಲ್ಲಿವರೆಗೆ SSC ಎಕ್ಸಾಮಿನ SSC ವಿವಿಧ ಎಕ್ಸಾಮ್ಗಳಲ್ಲಿ ಕೇಳಬಹುದಾದಂತಹ ಇಡಿಯಮ್ಸ್ನ ಟಾಪ್ ಮೋಸ್ಟ್ ಪ್ರಶ್ನೆಗಳು, ಸ್ಪೆಷಲಿ ಏನು ಅಂತಂದರೆ ಇಡಿಕ್ವಿಟಿ ಲೆವೆಲಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಇನ್ನೊಂದು ವಿನಂತಿ ಏನು ಅಂತಂದರೆ 11 ಮಿನಿಟ್ಸಲ್ಲಿ ಕವರ್ ಮಾಡೋದ್ರಿಂದ ನಿಮಗೆ ರಿವಿಷನ್ ಆಗುತ್ತೆ. ಓಕೆ, ಸೊ ನಾನು ನಿಧಾನವಾಗಿ ಹೇಳಿದ್ರೆ ನನಗೆ ಅರ್ಥ ಆಗುತ್ತೆ, ನಾನು ನಿಧಾನವಾಗಿ ಕೇಳಿದ್ರೆ ನಾನು ಮಾಡ್ತೀನಿ ಅಂತಂದರೆ ಆಗಲ್ಲ ಈ ಕಾಂಪಿಟೇಷನ್ ಲೆವೆಲಲ್ಲಿ. ಓಕೆ, ಸ್ವಲ್ಪ ಫಾಸ್ಟ್ ಅಪ್ಡೇಟ್ ಆಗಿರಿ. ಸೊ ನಿಮಗೆ ಏನಿಲ್ಲ ಒಂದು 10-15 ನಿಮಿಷದಲ್ಲಿ ಇವಾಗ ನೋಡಿ ಮಿನಿಮಮ್ ಏನಿಲ್ಲ ಅಂದ್ರೆ 30 ಇಡಿಯಮ್ಸ್ಗಿಂತ ಜಾಸ್ತಿನೇ ಕವರ್ ಆಗಿದ್ದಾವೆ. ಓಕೆ ಸರ್, 21 ಇದಾವಲ್ಲ, ಹೇಳಿಕೆ ರೂಪದಲ್ಲೇ ಒಂದು ಕ್ವಶನಲ್ಲಿ 4 ಮಾಡಿದೆವಲ್ವಾ, 35 ಇಡಿಯಮ್ಸ್ನ ಕವರ್ ಮಾಡಿರ್ಬೋದು. ಸೊ ಅದು ನಿಮಗೆ ಮತ್ತೆ ಬಾರ್ ನೋಡಿ ನಿಮಗೆ ನೆನಪು ಉಳಿದು ಬಿಡ್ತದೆ. ಓಕೆ, ಸೊ ಈ ಒಂದು ಕಾನ್ಸೆಪ್ಟಲ್ಲಿ ರೀ ನಾರ್ಮಲ್ ಆಗಿ ನಿಧಾನವಾಗಿ ಅದೇನು ಬೇಕಾಗಿಲ್ಲ. ಓಕೆ, ನಾನು ನಿಧಾನವಾಗಿ ಮಾಡಲ್ಲ ಅಂತಲ್ಲ, ಬಟ್ ನಿಧಾನವಾಗಿ ಮಾಡ್ತಾ ಇದ್ರೆ, ನಿಧಾನವಾಗಿ ನೀವೇನಾದರೂ ತೊಗೊಂಡು ಹೋಗ್ತಾ ಇದ್ರೆ ಆ್ಯಕ್ಚುಲಿ ಅದೊಂದು ರೀತಿ ಕ್ರೈಮ್ ಅಂತ ಹೇಳ್ಬೋದೇನೋ, ಕರೆಕ್ಟ್ ಒಂದು ಕಾಂಪಿಟೇಷನ್ಗೆ. ಓಕೆ, ಸ್ವಲ್ಪ ನೀವು ಕೂಡ ಅಪ್ಡೇಟ್ ಆಗಿ. ಆ್ಯಂಡ್ ದೆನ್ ಸ್ವಲ್ಪ ಓಕೆ ನಿಧಾನ ಸ್ಪೀಡಾಗಿ ಅನ್ನಿಸ್ತಿತ್ತು ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ಜಸ್ಟ್ ನೀವು 0.9x ಇಟ್ಕೊಂಡು ನೋಡಿ. ಓಕೆ, ಸೊ ದಟ್ಸ್ ನಾಟ್ ಪ್ರಾಬ್ಲಮ್. ಬಟ್ ಆ ಒಂದು ನನಗಿಂತ ಫಾಸ್ಟ್ ಪಿಚ್ಚಲ್ಲಿ ನೀವಿರಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ನಾರ್ಮಲಾಗಿ ನಾನು ಯಾವುದನ್ನು ನನ್ನ ವೀಡಿಯೋನೇ ನಾನು ನೋಡೋದಾದರೂ ಕೂಡ 2x ಇಟ್ಕೊಂಡು ನೋಡ್ತೀನಿ. ನಿಮಗೆ ನಾಳೆ ಒಂದು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಕೂಡ ಮಾಡಿರ್ತೀನಿ, ನಾನು ಹೇಗೆ ಕ್ಲಾಸ್ ಕೇಳ್ತೀನಿ ನಂದು ಅಂತ. ಓಕೆ, ನಂದನ್ನು ಕೂಡ ನಾನು ಕ್ಲಾಸ್ ಕೇಳ್ತೀನಿ ಸಮ್ ಟೈಮ್ ರಿವಿಷನ್ ಮಾಡಲಿ ಅಂತ. ಓಕೆ, ಸೊ ನಿಮಗೆ ಗೊತ್ತಿರಲಿ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.